ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಓವರ್ಲಾಕ್ ಪೆಗಾಸಿಸ್. ಅದರಲ್ಲಿ ಮಾಡಲು M732-86. ಇದರಲ್ಲಿ ಫೀಡಿಂಗ್ ಟೈಮಿಂಗ್ ಔಟ್ ಆಗಿದೆ. ಈ ಫೀಡಿಂಗ್ ಟೈಮ್ನ ಯಾವ ಥರ ಮಾಡೋದು ಹೊಸದನ್ನೇ ನೋಡ್ತಾರೆ, ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು, ನಾನು ಒನ್ ಟೈಮ್ ವೀಲ್ನ ತಿರುಗಿಸ್ತೀನಿ. ನೋಡ್ಬೋದು, ಫೀಡಿಂಗೇ ಇಲ್ಲ, ಉಲ್ಟಾ ಓಡ್ತಾಯಿದೆ ಫೀಡಿಂಗು. ಓಕೆನಾ, ಫೀಡಿಂಗ್ ಉಲ್ಟಾ ಓಡ್ತಾಯಿದೆ. ಇದು ಯಾವ ಥರ ಓವರ್ಲಾಕಲ್ಲಿ ಫೀಡಿಂಗ್ ಸೆಟ್ ಮಾಡೋದು ಅಂತ. ಇವಾಗ ನಾನು ಈ ಸೈಡ್ ಕವರೆಲ್ಲ ಬಿಚ್ಚಿದ್ದೀನಿ. ಇದನ್ನು ಕೂಡ ನಾನು ಸ್ಕ್ರೂ ಎಲ್ಲ ರಿಮೂವ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ರಿಮೂವ್ ಮಾಡಿ. ಅದಾದಮೇಲೆ ನಿಮಗೆ ಕ್ಯಾಮ್ಗಳು ಕಾಣ್ತವೆ. ಓಕೆನಾ, ಕ್ಯಾಮ್ಸ್ ಕಾಣುತ್ತೆ. ಓಕೆನಾ, ಈ ಕ್ಯಾಮ್ಗಳಲ್ಲಿ ಸ್ಟೆಪ್ ಆನ್ ಸ್ಟೆಪ್ ನಾನು ನಿಮಗೆ ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಮಾತ್ರ ತುಂಬ ಈಸಿ. ಇದರಲ್ಲಿ ಫೀಡಿಂಗ್ ಮಾಡೋದು ತುಂಬ ಈಸಿ, ಅಷ್ಟೇನಿಲ್ಲ, ತುಂಬ ಅಂದರೆ ತುಂಬ ಈಸಿ. ಓಕೆ, ಇವಾಗ ನಾನು ನಿಮಗೆ ನೋಡ್ಬೋದು, ಫಸ್ಟ್ನೇ ಕ್ಯಾಮ್ ಏನಿದೆ, ಕ್ಯಾಮ್ ಇದು, ಇದರಲ್ಲಿ 2 ಸ್ಕ್ರೂ ಬರುತ್ತೆ. ಈ ಕ್ಯಾಮ್ ಮೇಲೆ ನಿಮಗೆ ಸ್ಟೆಪ್ ಇರಲ್ಲ ಒಂದರಲ್ಲಿ, ಇನ್ನೊಂದರಲ್ಲಿ ನಿಮಗೆ ಕ್ಯಾಮಲ್ಲಿ ಸ್ಟೆಪ್ ಇರುತ್ತೆ. ಕಾಣ್ತಾ ಇದೆಯಾ? ಕ್ಯಾಮಲ್ಲಿ ಸ್ಟೆಪ್ ಇರುತ್ತೆ. ಇದಕ್ಕೆ ಈ ಸ್ಟೆಪ್ ಇರೋ ಸ್ಕ್ರೂಗೆ ನೀವು ಸ್ಲಾಟ್ ಮ್ಯಾಚ್ ಮಾಡಿ. ಸಿಂಪಲ್, ಈ ಸ್ಕ್ರೂ ರಿಮೂವ್ ಮಾಡಿಕೊಂಡು ಸ್ಲಾಟ್ ಮ್ಯಾಚ್ ಮಾಡಿ. ನಾನು ಸ್ಕ್ರೂ ರಿಮೂವ್ ಮಾಡ್ತೀನಿ ಫುಲ್ಲು. ನಿಧಾನ ತೆಗೀರಿ, ಸ್ಕ್ರೂ ಒಳಗಡೆ ಎಡ್ಡ ಬಿದ್ದೋಟ್ರೆ ಕಷ್ಟ. ಓಕೆನಾ, ನಾನು ಸ್ಕ್ರೂ ಫುಲ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲಾಟ್ ಇಟ್ಕೊಳ್ತೀನಿ. ನೋಡ್ಬೋದು, ಈಗ ಸ್ಲಾಟ್ ಇಟ್ಕೊಳ್ತೀನಿ. 1 ಸೆಕೆಂಡು ನೋಡಿ. ಇವಾಗ ನಾನು ಸ್ಲಾಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಕರೆಕ್ಟಾಗಿ. ಓಕೆನಾ, ಅದು ಕ್ಯಾಮ್ನ ಕೈಲಿ ಹಿಡ್ಕೊ ವೀಲ್ ತಿರುಗಿಸಾಗ ನಿಮಗೆ ಸ್ಲಾಟ್ ಬರುತ್ತೆ. ಸ್ಲಾಟ್ನ ಈ ಸ್ಟೆಪ್ ಏನು ಬರುತ್ತೆ ಕ್ಯಾಮಲ್ಲಿ ಇದರಲ್ಲಿ, ಅದಕ್ಕೆ ಸ್ಲಾಟ್ ಮ್ಯಾಚ್ ಮಾಡ್ಕೊಳ್ಳಿ. ಒಂದು ಸ್ಕ್ರೂ ಸ್ಲಾಟ್ ಮ್ಯಾಚ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಸ್ಕ್ರೂ ಹಾಕಿ ಟೈಟ್ ಮಾಡಿಬಿಡ್ತೀನಿ. ಇವಾಗ ನಾನು ಸ್ಕ್ರೂ ಹಾಕಿದ್ದೀನಿ. ಓಕೆನಾ, ಇವಾಗ ವೀಲ್ ತಿರುಗಿಸ್ತೀನಿ. ಹಾಗಾದರೂ ಫೀಡಿಂಗ್ ಬಂದಿಲ್ಲ. ಓಕೆ, ಇದರಲ್ಲಿ ಫೀಡಿಂಗ್ ಇರೋಲ್ಲ. ನಾವು ಅದೇ ಸ್ಲಾಟ್ ಪಕ್ಕ ಮ್ಯಾಚ್ ಮಾಡ್ಕೋಬೇಕು. ಇವಾಗ ನಾವು ಮಾಡಬೇಕಾಗಿರೋ ಫಸ್ಟ್ನೇ ಕೆಲಸ ಏನಪ್ಪ ಅಂದರೆ, ನೀವು ಕಾಣ್ಬೋದು, ಈ ಕಡೆ ಇದರಲ್ಲಿ 2 ಪಿನ್ ಬರುತ್ತೆ. ಇನ್ನೊಂದು ಪಿನ್ ಬಿದ್ದೋಗಿದೆ. ಇಲ್ಲೊಂದು ಇದೆ ನೋಡಿ, ಹೋಲ್ ಕಾಣ್ತಾ ಇದೆ ನಿಮಗೆ, ಇಲ್ಲೊಂದು. ಓಕೆನಾ, ಇದಕ್ಕೆ ಈ ಪಿನ್ ಒಳಗಡೆ ಯಾವುದೋ ಒಂದು ಸ್ಕ್ರೂ ಮ್ಯಾಚ್ ಮಾಡಿ. ಓಕೆ, ಒಂದು ಸ್ಕ್ರೂ ಮ್ಯಾಚ್ ಮಾಡಿ. ಇವಾಗ ನಾನು ಇವೆರಡು ಸ್ಕ್ರೂನು ಲೂಸ್ ಮಾಡ್ತೀನಿ. ಲೂಸ್ ಮಾಡಿಕೊಂಡು ಈ ಸ್ಟೆಪ್ಪಿಗೆ ನಾನು ಸ್ಲಾಟ್ ಏನಿದೆ ನಾನು ಹೇಳ್ದಲ್ಲ, ಇದಕ್ಕೆ ಲೆಂತ್ ಚಿಕ್ಕ ಸ್ಕ್ರೂ ಇರುತ್ತಲ್ಲ, ಚಿಕ್ಕ ಸ್ಕ್ರೂ, ದೊಡ್ಡ ಸ್ಕ್ರೂ ಅಲ್ಲ, ನೋಡ್ಬೋದು, ಚಿಕ್ಕ ಸ್ಕ್ರೂ ಅಂದರೆ ಫುಲ್ ಒಳಗಡೆ ಟೈಟ್ ಮಾಡಿದಾಗ ಫುಲ್ ಒಳಗಡೆ ಹೋಗಿರುತ್ತಲ್ಲ, ಆ ಸ್ಕ್ರೂನ ಈ ಸ್ಲಾಟ್ ಏನು ಕಾಣುತ್ತಲ್ಲ ಇದಕ್ಕೆ ನಾನು ಮ್ಯಾಚ್ ಟೈಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಓಕೆ, ಹೇಳ್ದಲ್ಲ, ಸ್ಟೆಪ್ ಇರುತ್ತಲ್ಲ, ಅದಕ್ಕೆ ಚಿಕ್ಕ ಸ್ಕ್ರೂ ಒಳಗಡೆ ಟೈಟ್ ಮಾಡಿದ್ರೆ ಫುಲ್ ಒಳಗಡೆ ಹೋಗಿರುತ್ತಲ್ಲ, ಆ ಸ್ಕ್ರೂ 2 ಸ್ಟ್ರೈಟ್ ಮ್ಯಾಚ್ ಮಾಡ್ಕೊಳ್ಳಿ. ತಿರ್ಗಾ ಲೆಂತ್ ಇರೋ ಸ್ಕ್ರೂ, ಪಿನ್ನು ಕರೆಕ್ಟ್ ಟಚ್ ಆಗುತ್ತಲ್ಲ ಆ ಸ್ಕ್ರೂ, ಮತ್ತು ಈ ಸ್ಟೆಪ್ ಇರಲ್ವಲ್ಲ ಕ್ಯಾಮಲ್ಲಿ ಮೇಲ್ಗಡೆ, ಅದಕ್ಕೆ ಸ್ಟ್ರೈಟ್ ಮ್ಯಾಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫೀಡಿಂಗ್ ಮೂಮೆಂಟ್ ಪಕ್ಕ ಬರುತ್ತೆ. ನೋಡ್ಬೋದು, ಈಗ ಫೀಡಿಂಗ್ ಮೂಮೆಂಟು. ಓಕೆನಾ, ಸಿಂಪಲ್ಲಾಗಿದೆ ಫೀಡಿಂಗ್ ಮಾತ್ರ. ಇದರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೆಗಾಸಿಸ್ ಓವರ್ಲಾಕ್ ಫೀಡಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಲಾಸ್ಟಲ್ಲಿ ಸಿಂಪಲಾಗಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಸ್ಟೆಪ್ ಇರೋದಕ್ಕೆ ಸ್ಲಾಟ್ ಬರಬೇಕು. ಓಕೆ, ಸ್ಲಾಟ್ ಬಂದಮೇಲೆ ಒಳಗಡೆ ಫುಲ್ ಎಂಡ್ ಒಳಗಡೆ ಟೈಟ್ ಆಗುತ್ತಲ್ಲ ಸ್ಕ್ರೂ, ಅದು ಈ ಸ್ಟೆಪ್ ಇರೋ ಇದಕ್ಕೆ ಸ್ಟ್ರೈಟ್ ಇರಬೇಕು. ದೊಡ್ಡ ಸ್ಕ್ರೂ ಪಿನ್ಗೆ SP ಲಾಕ್ ಪಿನ್ ಆಗುತ್ತಲ್ಲ, ಈ ದೊಡ್ಡ ಸ್ಕ್ರೂ ಈ ಸ್ಟೆಪ್ ಇರೋಲ್ಲ, ಅದಕ್ಕೆ ಸ್ಟ್ರೈಟ್ ಇರಬೇಕು. ಅದಾದಮೇಲೆ ಫುಲ್ ಟೈಟ್ ಮಾಡ್ಕೊಳ್ಳಿ ಎಲ್ಲನೂ, ನಿಮಗೆ ಫೀಡಿಂಗ್ ಆಟೋಮೆಟಿಕ್ ಬರುತ್ತೆ. ಓಕೆ, ಇಷ್ಟ ಇದ್ರೆ ಮಾತ್ರ ಲೈಕ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆ, ಹಂಗೆ ಗೊತ್ತಿರೋರ್ಗೂ ಶೇರ್ ಮಾಡಿಬಿಡಿ.